ಬ್ರಾಂಕೋ ರ್ಯಾಂಗ್ಲರ್ ಡಿಫೆಂಡರ್ ಎಲ್ಲ ಕಾಣ್ಬೋದು. ಇದನ್ನ ಇನ್ಸ್ಪಿರೇಷನ್ಸ್ ಅಂತೀರಾ. ಇದು ಥಾರಿಗೆ ರಿಪ್ಲೇಸ್ ಮಾಡುತ್ತಾ ಗೊತ್ತಿಲ್ಲ ನನಗೆ. ದಿಸ್ ವಿಲ್ ಸೆಟ್ ನ್ಯೂ ಬೆಂಚ್ ಮಾರ್ಕ್. ತುಂಬ ಬೇಗ ಅಂತೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಮಿನಿಮಮ್ 2 ರಿಂದ 4 ವರ್ಷ ಟೈಮ್ ಹಿಡಿಯುತ್ತೆ. ಇಲ್ಲಿ ನೋಡ್ತಾ ಇರೋದು ವಿಷನ್ SXT, ಅಲ್ಲಿರೋದು ವಿಷನ್ X, ಇಲ್ಲಿ ವಿಷನ್ S, ಆಮೇಲೆ ಕೊನೆಯದಾಗಿ ಇಲ್ಲಿ ವಿಷನ್ T. ಇದೇನಪ್ಪ 4 ಕಾನ್ಸೆಪ್ಟ್ ಕಾರ್ ತೋರಿಸ್ತಿದ್ದಾರೆ ಇಲ್ಲಿ. ಇದು ಮಹೀಂದ್ರ ಅವರ ಹೊಸ ಪ್ಲ್ಯಾಟ್ಫಾರ್ಮ್ NU IQ ಮೇಲೆ ಬೇಸ್ ಆಗಿರೋದು. ತುಂಬಾ ಮಜವಾಗಿರುತ್ತೆ ವಿಡಿಯೋ. ಒಂದೊಂದೇ ಕಾರ್ ಬಗ್ಗೆ ಮಾತಾಡೋಣ. ಈ SXT ಏನಿದೆ ಒಂದು ಮಿಶ್ರಣ. ಬೇಸಿಕಲಿ T ಅಂದರೆ ಥಾರ್ ಅಂದ್ಕೊಳ್ಳೋಣ. ಸೊ ಒಂದು ಪ್ರಾಪರ್ ಲ್ಯಾಡರ್ ಆನ್ ಫ್ರೇಮ್ ಅಂತ ಬರುತ್ತೆ ನಮಗೆ ತಲೆಗೆ. ಆದರೆ ಅಲ್ಲ, ಥಾರ್ ರಾಕ್ಸು ಈಗ ಲ್ಯಾಡರ್ ಆನ್ ಫ್ರೇಮ್ ಅಲ್ಲ. ಇದರಲ್ಲೂ ನಾವು ಅದೇ ಥರ ಹೊಸ ಇಂಜಿನಿಟಿ ನೋಡ್ಬೋದು. ಕೆಳಗಡೆ ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಇದೊಂದು ವೆರಿ ಫ್ಲೆಕ್ಸಿಬಲ್ ಪ್ಲ್ಯಾಟ್ಫಾರ್ಮ್ನ ಹೇಳಿದ್ನಲ್ಲ ಹೊಸದು NU IQ. ಇದರಲ್ಲಿ ಐಸ್ ವೆಹಿಕಲ್ಲು ಮಾಡ್ಬೋದು, ಎಲೆಕ್ಟ್ರಿಕ್ ವೆಹಿಕಲ್ಲು ಮಾಡ್ಬೋದು. ಅದೇ ಬೆಸ್ಟ್ ಪಾರ್ಟ್. ಅದಷ್ಟೇ ಅಲ್ಲದೆ ನೀವಿಲ್ಲಿ ನೋಡ್ತಾ ಇರೋದು ಒಂದು ಫುಲ್ ರಗೆಡ್ ಕಾನ್ಸೆಪ್ಟ್. ಸೊ ಕಾನ್ಸೆಪ್ಟ್ ಏನಂದರೆ ಯೂಶ್ವಲಿ ಇದೇ ಥರ ರೋಡಿಗೆ ಬರಲ್ಲ. ಇದನ್ನು ಸ್ವಲ್ಪ ಟೋನ್ ಡೌನ್ ಮಾಡಬೇಕಾಗುತ್ತೆ. ಬಿಕಾಸ್ ಈ ಥರ ಎಲಿಮೆಂಟ್ಸ್ ಎಲ್ಲ ಸೇಫ್ಟಿ, ಪೆಡೆಸ್ಟ್ರಿಯನ್ ಸೇಫ್ಟಿಗೆ ಎಸ್ಪೆಷಲಿ ನಾಟ್ ಗುಡ್. ಸೊ ಅದಕ್ಕೋಸ್ಕರ ಕಾನ್ಸೆಪ್ಟ್ ಅಂತೂ ನೋಡೋಕೆ ಅಲ್ಟಿಮೇಟ್ ಆಗಿದೆ. ನೀವು ರೇರ್ ವ್ಯೂ ಮಿರರ್ಗೂ ನೋಡ್ಬೋದು. ORVMಸು ಕ್ಯಾಮ್ರಾಸ್ ಕೊಟ್ಟಿದ್ದಾರೆ. ಅದೆಲ್ಲ ರಿಯಲ್ ವರ್ಲ್ಡಲ್ಲಿ ಬರಬೇಕಾದ್ರೆ ಯೂಶ್ವಲಿ ನಾರ್ಮಲ್ ORVM ಸಿಗುತ್ತೆ. ಅದು ಬಿಟ್ಟು ನೀವಿಲ್ಲಿ ನೋಡ್ತಾ ಇರೋದು ನೋಡಿ, ಟೈರ್ ಮೌಂಟ್ ಮಾಡೋಕ್ಕೆ ಲಾಸ್ಟ್ ಹಿಂದೆ ಪೋರ್ಷನ್ ಓಪನ್ ಇಟ್ಟಿದ್ದಾರೆ. ತುಂಬಾ ಮಜವಾಗಿದೆ ಈಗ ನೋಡೋಕ್ಕೆ. ಆದರೆ ರಿಯಲ್ ವರ್ಲ್ಡಲ್ಲಿ ಹೇಗಿರುತ್ತೆ ಅದನ್ನೆಲ್ಲ ನೋಡೋಣ. ಅದು ಬಿಟ್ಟು ಈ ಪ್ಲ್ಯಾಟ್ಫಾರ್ಮಲ್ಲಿ ಸ್ವಲ್ಪ ಒಳ್ಳೆ ಫೀಚರ್ಸು ಕೂಡ ಇದೆ. ಇದನ್ನು ಯಾವ ಥರ ಉಪಯೋಗಿಸ್ಬೋದು, ಏನು ಮಾಡ್ಬೋದು, ಅದು ನೆಕ್ಸ್ಟ್ ಕಾರಲ್ಲಿ ಹೇಳ್ತೀನಿ. ಇದರ ಫ್ರಂಟ್ ನೋಡಿ, ಇದೊಂದು ಸ್ವಲ್ಪ ಅರ್ಬನ್ SUV ಥರ ಕಾಣುತ್ತೆ. ನೋಡೋಕ್ಕೆ ನೋಡಿ ತುಂಬಾ ಸ್ಲೀಕ್ ಆ್ಯಂಡ್ ಫ್ಯೂಚರಿಸ್ಟಿಕ್ ಆಗಿದೆ. ಆಫ್ಕೋರ್ಸ್ ಇದರಲ್ಲೂ ಪ್ಲ್ಯಾಟ್ಫಾರ್ಮಲ್ಲಿ ಐಸ್ ಅಥವಾ ಎಲೆಕ್ಟ್ರಿಕ್ ಮಾಡ್ಬೋದು. ಸೊ ಅದರಿಂದ ಇದರಲ್ಲಿ ಎರಡೂ ನೋಡೋಕ್ಕೆ ಸಿಗುತ್ತೆ. ಆದರೆ ಒಂದು ಹೈಬ್ರಿಡ್ ಸಿಗ್ಬೋದಾ ಅದಂತೂ ಗೊತ್ತಿಲ್ಲ. ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ಇದರಲ್ಲಿ ತುಂಬ ಜಾಸ್ತಿ ಇದೆ. ನಾವು BE6 XEV9 ಇಲ್ಲೋದು ನೋಡಿದ್ದೀವಿ. ಸೊ ಬ್ಯಾಟ್ರಿ ಇಂಟಿಗ್ರೇಟ್ ಮಾಡಿದ್ರೂ ಇಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಸಿಗೋದು ಸೂಪರ್ ಆಗಿರುತ್ತೆ. ಬಿಕಾಸ್ ದೀಸ್ ಆರ್ ಬಾರ್ನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆ್ಯಂಡ್ ಫ್ಲೆಕ್ಸಿಬಲ್ ಪ್ಲ್ಯಾಟ್ಫಾರ್ಮ್ ಕೂಡ. ನೀವು ನೈಸ್ ಡ್ಯುಯಲ್ ಟೋನ್ ಪೇಂಟ್ ಸ್ಕೀಮ್ ನೋಡ್ತೀರಾ. 20 ಇಂಚ್ ವೀಲ್ಸು ಸಖತ್ತಾಗಿದೆ. ಎಲ್ಲ ಡೋರ್ ಹ್ಯಾಂಡಲ್ ಎಲ್ಲ ಫುಲ್ ಒಳಗೆ ಹೋಗಿ ಕೂತ್ಕೊಳ್ಳುತ್ತೆ. ಅದೆಲ್ಲ ಈಗ ಹೊಸದಾಗಿದೆ. ಹಿಂದೆ ಕೂಡ ಇಲ್ಲಿ ಟೈಲ್ ಲ್ಯಾಂಪ್ಸು ಸ್ಪಾಯ್ಲರ್ ಮೇಲೆ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. 2 ಎಕ್ಸ್ಟ್ರಾ ಹಿಂಗೆ ಎಲಿಮೆಂಟ್ಸ್ ಬಂದು ನಿಂತಿದೆ. ನೋಡೋಕ್ಕಂತೂ ಸಖತ್ತಾಗಿದೆ. ಬಟ್ ಡಸ್ ಇಟ್ ರಿಯಲಿ ಮೇಕ್ ಸೆನ್ಸ್? ಎಸ್, ಇದು ರಿಯಲ್ ವರ್ಲ್ಡಿಗೆ ಬರಬೇಕಾದ್ರೆ ತುಂಬಾ ಟೋನ್ ಡೌನ್ ಆಗಿರುತ್ತೆ ಹೇಳ್ದಂಗೆ. ಆ್ಯಂಡ್ ಇದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಫೀಚರ್ಸ್ ಕೂಡ ಬರುತ್ತೆ. ಇಂಟೀರಿಯರ್ಸು ಫುಲ್ ಚೇಂಜ್ ಮಾಡಿದ್ದಾರೆ. ನಮ್ಗೆ ಅದ್ರದ್ದು ಸ್ವಲ್ಪ ಸ್ನೀಕ್ ಪೀಕ್ ಶಾರ್ಟ್ಸ್ ಇದೆ, ಸ್ಕೆಚಸ್, ಅದು ಡಿಸೈನ್ಸ್ ಎಲ್ಲ. ಆಮೇಲೆ ಮಹೀಂದ್ರ ಅವ್ರು ಯಾವಾಗಲೂ ಮಾಡೋ ಹಾಗೇ ಈ ಕಾರ್ನ ನೆಕ್ಸ್ಟ್ ಸೆಗ್ಮೆಂಟ್ ಆಫ್ ಕಾರ್ಸ್ ಜೊತೆ ಚಾಲೆಂಜ್ ಮಾಡ್ತಿದ್ದಾರೆ. ಆದರೆ ಪ್ಲ್ಯಾಟ್ಫಾರ್ಮು ಒಂದು ಸಬ್ 4 ಮೀಟರ್ ಪ್ಲ್ಯಾಟ್ಫಾರ್ಮ್. ನೀವು ಅದು ನೋಡ್ತಾ ಇದ್ದೀರಾ. ಆದರೆ ಇದನ್ನ ಎಕ್ಸ್ಟೆಂಡ್ ಮಾಡಿ 4.3 ಮೀಟರ್ಸ್ವರೆಗೂ ತೊಗೊಂಡೋಗ್ಬೋದಂತೆ. ಆ ಫ್ಲೆಕ್ಸಿಬಿಲಿಟಿ ಇದರಲ್ಲಿದೆ. ಜೊತೆಯಲ್ಲೇ ಇವ್ರು ಕಂಪೇರ್ ಮಾಡ್ತಾ ಇರೋದು BMW X1 ಹಾಗೂ Audi Q3 ಲೆವೆಲ್ಲಿಗೆ. ಯಾವ ವಿಷಯದಲ್ಲಿ ಇಂಟೀರಿಯರ್ ಸ್ಪೇಸ್ ಆಗಿರ್ಬೋದು, ಲೆಗ್ ರೂಮ್ ಆಗಿರ್ಬೋದು, ಆ ಹೈಟಲ್ಲಿ ಕೂತು ವಿಸಿಬಿಲಿಟಿ ಆಗಿರ್ಬೋದು, ಇದನ್ನೆಲ್ಲ ಅದಕ್ಕೆ ಕಂಪೇರ್ ಮಾಡ್ತಿದ್ದಾರೆ. ಇದು ವಿಷನ್ S. ಇಲ್ಲೆಲ್ಲ ಎಕ್ಸ್ಪಿಡಿಷನ್ ವೆಹಿಕಲ್ ಅಂತ ಹಾಕಿ ನೋಡೋಕ್ಕೆ ಸಖತ್ತಾಗಿ ಮಾಡಿದ್ದಾರೆ. ಅಡ್ವಾಂಟೇಜ್ ಏನು ಗೊತ್ತಾ? ನಾನು ಫಸ್ಟು SXT ಮತ್ತು T ತೋರಿಸ್ಬೇಕಾದ್ರೆ ಹೇಳ್ತೀನಿ, ಇದನ್ನು ಆಫ್ ರೋಡ್ ಕೇಪಬಲ್ ಅಂತೂ ಮಾಡೇ ಮಾಡ್ತಾರೆ ಮಹೀಂದ್ರ. ಬಿಕಾಸ್ ಆ DNA ಇದೆ. ಆ್ಯಂಡ್ ಇದು ಫ್ರಂಟ್ ವೀಲ್ ಡ್ರೈವ್, ರೇರ್ ವೀಲ್ ಡ್ರೈವ್ ಹಾಗೂ ಆಲ್ ವೀಲ್ ಡ್ರೈವ್ ಇಷ್ಟು ಕಾನ್ಫಿಗರೇಷನಲ್ಲಿ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಫ್ರಂಟ್ ವೀಲ್ ಡ್ರೈವ್ ಅಂತೂ ಗ್ಯಾರಂಟಿ. ಅದು ಬಿಟ್ಟರೆ ಆಲ್ ವೀಲ್ ಡ್ರೈವ್ ಇರುತ್ತೆ. ಇಲ್ಲಿ ನೋಡ್ತಾ ಇರೋದು ವಿಷನ್ S ಅಲ್ಲಿ ನೀವು ನೋಡ್ಬೋದು ವೆರಿ ಬಾಕ್ಸಿ ಡಿಸೈನ್ ತೊಗೊಂಬಂದಿದ್ದಾರೆ. ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಡ್ಯುಯಲ್ ಟೋನ್ ಎಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಡಿಫೆಂಡರ್ ಲುಕ್ಕು ಕೂಡ ಕೊಡುತ್ತೆ. ಸೊ ಎಲ್ಲ ಗಾಡಿ ನೋಡೋಕ್ಕೆ ಹೋದರೆ ನಿಮಗೆ ಬ್ರಾಂಕೋ, ರ್ಯಾಂಗ್ಲರ್, ಡಿಫೆಂಡರ್ ಎಲ್ಲ ಕಾಣ್ಬೋದು. ಇದನ್ನು ಇನ್ಸ್ಪಿರೇಷನ್ಸ್ ಅಂತೀರಾ ಅಥವಾ ಹಂಗೆ ಇಳಿಸಿದ್ದಾರೆ ಅಂತ ಹೇಳ್ತೀರಾ? ಅದನ್ನ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಲಾಸ್ಟ್ ಗಾಡಿ ಯಾವುದಿದೆ ನೋಡೋಣ. ಇಲ್ಲಿ ನೋಡ್ತಾ ಇರೋದು ವಿಷನ್ T. ಇದು ಥಾರಿಗೆ ರಿಪ್ಲೇಸ್ ಮಾಡುತ್ತಾ ಗೊತ್ತಿಲ್ಲ ನನಗೆ. ನೀವು ಯೋಚನೆ ಮಾಡಿ ಹೇಳಿ. ಇದರಲ್ಲೂ ನೀವು ಆ ಫುಲ್ ಬಾಕ್ಸಿ ಫೀಲ್ ನೋಡ್ತೀರಾ. ಪಕ್ಕಾ ಥಾರ್ ಥರನೇ ಕಾಣುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಅಂತೂ ಆಲ್ಮೋಸ್ಟ್ 1.5 ಅಡಿ ಇದೆ, ವಿಚ್ ಇಸ್ ಟೂ ಮಚ್. ಸೊ ಪ್ರಾಕ್ಟಿಕಲಾಗಿ ಬರಬೇಕಾದ್ರೆ ಚೆನ್ನಾಗಿರುತ್ತೆ. ಅದಷ್ಟೇ ಅಲ್ಲದೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಈ ಹೊಸ ಪ್ಲ್ಯಾಟ್ಫಾರ್ಮ್ ಹಾಗೂ ಈ 4 ವಿಷನಿಂದ ಕಾನ್ಸೆಪ್ಟ್ಸಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದರೆ, ಮಹೀಂದ್ರ ಅವರಂತೂ ಕೆಳಗೆ ಏನು ಮಾಡ್ತಿಲ್ಲ. ದಿಸ್ ವಿಲ್ ಸೆಟ್ ನ್ಯೂ ಬೆಂಚ್ ಮಾರ್ಕ್ಸ್.
ಸೊ ಅವ್ರು ಹೇಳ್ತಿದ್ದಂಗೆ ಸ್ಪೇಸು ಅದೆಲ್ಲ ತುಂಬ ರಿಯಲಿಸ್ಟಿಕ್ ಆಗಿದ್ದು, ರೈಡ್ ಕ್ವಾಲಿಟಿ ಚೆನ್ನಾಗಿದ್ದು, ಟೆಕ್ನಾಲಜಿ ಕೂಡ ಒಳಗಡೆ ತುಂಬಾ ಚೆನ್ನಾಗಿ ಮಾಡಿದಾರಂತೆ. ಸೊ ಆ ಇಂಟೀರಿಯರ್ಸು ತುಂಬ ಪ್ಲಶ್ ಇದೆ, ತುಂಬ ಯೂನೀಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ನಾರ್ಮಲ್ ನಾವು ಏನು ಗಾಡೀಲಿ ನೋಡ್ತೀವಿ ಆ ಥರ ಇಲ್ಲ. ಅದ್ರದ್ದು ವೀಡಿಯೋಸ್ ನೀವೆಲ್ಲ ನೋಡಿದ್ದೀರಾ. ಇಷ್ಟೆಲ್ಲ ತಂದಾಗ ಅದು ಒಂದೇ ಇವೆಂಟಲ್ಲಿ ಶೋಕೇಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಮಹೀಂದ್ರ ಅವರ ಕಮಿಟ್ಮೆಂಟ್ ಬರೀ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ದೀಸ್ ಕಾರ್ಸ್ ರಿಯಲಿ ಕಮಿಂಗ್ ಇನ್ ಟು ದ ಮಾರ್ಕೆಟ್. ಇದೆಲ್ಲ ವಿಷನ್ ಕಾನ್ಸೆಪ್ಟ್ ಆಗಿರೋದ್ರಿಂದ ತುಂಬ ಬೇಗ ಅಂತೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಮಿನಿಮಮ್ 2 ರಿಂದ 4 ವರ್ಷ ಟೈಮ್ ಹಿಡಿಯುತ್ತೆ ಫ್ರಮ್ ಕಾನ್ಸೆಪ್ಟ್ ಟು ರಿಯಾಲಿಟಿ. ಸೊ ನಿಮಗೆ ಈ ಗಾಡಿಗಳ ಬಗ್ಗೆ ಏನು ಅನಿಸುತ್ತೆ ಕೆಳಗಡೆ ಕಾಮೆಂಟ್ಸಲ್ಲಿ ತಿಳಿಸಿ. ಸಿ ಯು, ಬಾಯ್ ಬಾಯ್.